ಸ್ಥಳದಿಂದ ಮಾಹಿತಿಯನ್ನು ಕಲೆ ಹಾಕಿದ ನಂತರದಲ್ಲಿ ನಿರ್ಧರಿಸಿರುವುದು ಬಹುತೇಕ NIAಗೆ ಈ ಪ್ರಕರಣವನ್ನ ಹಸ್ತಾಂತರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಸುಧಾರಿತ ಸ್ಫೋಟ IED ರಿಪಬ್ಲಿಕ್ ಕನ್ನಡ ಇದನ್ನ ಈ ಸುದ್ದಿ ಬ್ರೇಕ್ ಆಗಿ 10 ನಿಮಿಷದ ಒಳಗಾಗಿನೇ ತಿಳಿಸಿತ್ತು. ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ದಿನೇಶ್ ಕೂಡ ಹೇಳಿದ್ರು IED ಬಳಕೆ ಆಗಿರುವ ಸಾಧ್ಯತೆ. ಇನ್ನು ಗಾಯಾಳುಗಳನ್ನ RXDX ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳದಲ್ಲಿರ್ತಕ್ಕಂಥ ಆಸ್ಪತ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಹಾಸ್ಪಿಟಲ್ ಸಿಬ್ಬಂದಿ ಮಾಹಿತಿಯನ್ನ ನೀಡಿದ್ದಾರೆ. ಗಾಯಾಳುಗಳಿಗೆ RXDX ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳದ ಸದ್ಯದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ವರಿಷ್ಠಾಧಿಕಾರಿಗಳು ಆ ಜಾಗಕ್ಕೆ ಬಂದಿದ್ದಾರೆ. ಖುದ್ದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಸ್ಥಳದಲ್ಲಿದ್ದಾರೆ. ಹಾಗೆ ಈ ಪ್ರಕರಣವನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಬಿ ದಯಾನಂದ್ ಅವರು ಸ್ಥಳದಲ್ಲಿದ್ದ ಪೊಲೀಸರು ಹಾಗೆ ಬಾಂಬ್ ಸ್ಕ್ವಾಡ್ ನಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇರೋದು. NIAಗೆ ಏನಾದ್ರೂ ಈ ಪ್ರಕರಣದ ತನಿಖೆಯನ್ನ ವರ್ಗಾವಣೆ ಮಾಡಬೇಕಾ? ಯಾಕಂತಂದ್ರೆ ಅನುಮಾನ ಬರ್ತಿರೋದು IED ಬಳಕೆ ಮಾಡಿ ಸ್ಫೋಟ ಆಗಿರಬಹುದು ಅಂತ ಹೇಳಿ. ಹೀಗಾಗಿ ಮತ್ತಷ್ಟು ಇನ್ ಡೀಟೇಲ್ಡ್ ಆದ ತನಿಖೆಯ ಅವಶ್ಯಕತೆ ಇರುತ್ತೆ. ಹೀಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಹಸ್ತಾಂತರ ಮಾಡುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಲೇಟೆಸ್ಟ್ ವಿಜುವಲ್ಸ್, ಸದ್ಯದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಮೂಲಕ. ರಾಮೇಶ್ವರ ಕೆಫೆ ಸುತ್ತಲೂ ಕೂಡ ಸದ್ಯ ಕಾಣೋಕ್ ಸಿಗ್ತಾ ಇರೋದು ಕೇವಲ ಪೊಲೀಸರು. ಕಂಪ್ಲೀಟ್ ಆಗಿ ರಾಮೇಶ್ವರ ಕೆಫೆಯನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ನೋ ಎಂಟ್ರಿ ಝೋನ್ ಆಗಿ ಅದನ್ನ ಪರಿಗಣಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರು, ಸ್ಥಳೀಯರು ಯಾರು ಕೂಡ ಇನ್ಕ್ಲೂಡಿಂಗ್ ಮಾಧ್ಯಮದವರು ಸ್ಥಳದ ಒಳಗೆ ಹೋಗೋ ಹಾಗಿಲ್ಲ. ಒಂದೊಂದು ಮಾಹಿತಿ ಕೂಡ ಅತ್ಯಂತ ಪ್ರಮುಖ ಆಗುತ್ತೆ. ತನಿಖೆ ಒಂದು ಹಂತಕ್ಕೆ ಹೀಗೆ ಆಗಿರಬಹುದು ಅನ್ನೋ ಮಜಲನ್ನು ತಲುಪಲಿಕ್ಕೆ. ಹೀಗಾಗಿ ಆ ತನಿಖೆಯ ಹಂತದಲ್ಲಿ ಯಾವುದೇ ಸಾಕ್ಷ್ಯಗಳು ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಸಾಕಷ್ಟು ಅನುಮಾನಗಳನ್ನು ಮೂಡಿಸಿದೆ. ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿರೋಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಿಗೂಢವಾಗಿ ಬ್ಲಾಸ್ಟ್ ಆಗಿದ್ದೇನು ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮಧ್ಯಾಹ್ನ 12:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಆದರೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಫಸ್ಟ್ ಪೊಲೀಸರಿಗೆ ಮಾಹಿತಿ ಬಂದಿರೋದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಮಾಹಿತಿ ಬಂದಿರುತ್ತೆ. ಅದಾದ ಮೇಲೆ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗೆ ಒಂದು ಗೊತ್ತಾಗುತ್ತೆ, ಇಲ್ಲಿ ಸಿಲಿಂಡರ್ ರೀತಿಯಾದಂಥ ಬ್ಲಾಸ್ಟ್ ಯಾವುದೇ ರೀತಿ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ಅಲ್ಲಿರುವಂಥ ಒಂದಷ್ಟು ವಸ್ತುಗಳು ಸದ್ಯಕ್ಕೆ ಸಾಕಷ್ಟು ಅನುಮಾನಗಳನ್ನು ಮೂಡಿಸಿದೆ. ಒಂದು ರೀತಿಯಾದಂಥ ಬ್ಯಾಟರಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸ್ ರೀತಿಯಾದಂಥ ಒಂದಷ್ಟು ವಸ್ತುಗಳು ಅಲ್ಲಿ ಸ್ಫೋಟವಾಗಿರುವಂಥ ಸ್ಥಳದಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಮೂಡಿದೆ. ಯಾಕಂದರೆ ಇದೊಂದು ಪ್ರೀ ಪ್ಲ್ಯಾನ್ಡ್ ಬ್ಲಾಸ್ಟ್ ಆಗಿರ್ಬೋದು ಅನ್ನುವಂಥ ಅನುಮಾನ ಸಾಕಷ್ಟು ದಟ್ಟವಾಗಿದೆ. ಯಾಕಂದರೆ ರಾಮೇಶ್ವರಂ ಕೆಫೆ ಫುಡ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಬೆಳೀತಾ ಇರುವಂಥದ್ದು. ಬೆಂಗಳೂರಿನಲ್ಲಿ 5-6 ಬ್ರಾಂಚ್ಗಳಿದೆ. ಇದು ಯಾವಾಗಲೂ ಕೂಡ ಬಿಸ್ನೆಸ್ ಒಳ್ಳೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಪ್ರೀ ಪ್ಲ್ಯಾನ್ಡ್ ಆಗಿ ಬ್ಲಾಸ್ಟ್ ನಡೆಸಿರ್ಬೋದಾ ಅನ್ನುವಂಥ ಅನುಮಾನಗಳು ದಟ್ಟವಾಗಿ ಮೂಡುತ್ತೆ. ಈಗಾಗಲೇ ಘಟನಾ ಸ್ಥಳದಲ್ಲಿ ಒಟ್ಟು 3-4 ತಂಡಗಳು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಈಗಾಗಲೇ ಡಾಗ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡಿಸಿದೆ. ಬಾಂಬ್ ಸ್ಕ್ವಾಡ್ ಬಂದು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸ್ಥಳೀಯ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಬ್ಲಾಸ್ಟ್ಗೆ ಅಸಲಿ ಕಾರಣ ಏನು, ಹೇಗೆ ಬ್ಲಾಸ್ಟ್ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಮೂಡಿದೆ. ಘಟನೆಯಲ್ಲಿ 3-4 ಜನರಿಗೆ ಗಾಯಗಳಾಗಿದೆ. ಅವರನ್ನು ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಅವರನ್ನು ಚಿಕಿತ್ಸೆ ನೀಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿನ ಸ್ಥಳೀಯರನ್ನು ಕೂಡ ಮಾತಾಡಿಸುವಂಥ ಸಂದರ್ಭದಲ್ಲಿ ಹೇಳ್ತಿದ್ರು, ಇಲ್ಲಿ ದೊಡ್ಡದಾಗಿ ಸೌಂಡ್ ಬಂದಿದೆ ಅಂತೇಳಿ ಹೇಳುವಂಥ ಕೆಲಸವನ್ನು ಮಾಡಲಾಗಿತ್ತು. ಓಕೆ ಓಕೆ ರಾಮೇಶ್ವರಂ ಕೆಫೆಯಲ್ಲಿ ಇದೀಗ ನೋಡ್ತಾ ಇದ್ದೀವಿ. ಆಲ್ರೆಡಿ ಪೊಲೀಸ್ ಕಮಿಷನರ್ ಕೂಡ ಬಂದಿದ್ದಾರೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಂದಣಿ ಕೂಡ ಜಮಾಯಿಸಿದೆ. ಅಲ್ಲಿ ಪೊಲೀಸರು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ದಯಾನಂದ್ ಅವ್ರನ್ನ ನೋಡ್ತಾ ಇದ್ದೀರಿ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅವರ ಸಿಬ್ಬಂದಿ, ಅವರ ತಂಡ, ಅವರೆಲ್ಲರೂ ಕೂಡ ಅಲ್ಲಿ ಏನು ನಡೆದಿದೆ ಅನ್ನೋದರ ಸೂಕ್ಷ್ಮವಾದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇಂಚಿಂಚು ಪರಿಶೀಲನೆ. ರಾಮೇಶ್ವರಂ ಕೆಫೆ ಮುಂದಿದ್ದೀನಿ ಘಟನಾ ಸ್ಥಳದಲ್ಲಿ ಏನಾಗಿದೆ ಅನ್ನೋದನ್ನ ಪೊಲೀಸರು ಕೂಡ ತೀವ್ರ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮಧ್ಯಾಹ್ನ 12:30 ಸುಮಾರಿಗೆ ನಡೆದಿರುವಂಥ ಈ ಒಂದು ಘಟನೆ
ಕೆಫೆಯಲ್ಲಿ ಏನಾಗಿದೆ ಅನ್ನೋದನ್ನ ಸದ್ಯಕ್ಕೆ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು 4 ಟೀಮ್ ಈ ಒಂದು ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಒಂದು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಸ್ಥಳೀಯ ಪೊಲೀಸರು. ಈಗಾಗಲೇ ಕಮಿಷನರ್ ದಯಾನಂದ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದು ಭೇಟಿ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ACP DCP ಈಗಾಗಲೇ ಘಟನಾ ಸ್ಥಳದಲ್ಲಿ ಕಳೆದ 1 ಗಂಟೆಯಿಂದಲೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮಧ್ಯಾಹ್ನ 12ವರೆಗೆ ಬೇಸಿಂಗ್ ಅಂದರೆ ಕೈ ತೊಳೆಯುವಂಥ ಜಾಗದಲ್ಲಿ ಈ ಒಂದು ಬ್ಲಾಸ್ಟ್ ಆಗಿದೆ ಅನ್ನೋದು ಪ್ರಾಥಮಿಕ ಹಂತವಾಗಿ ಮಾಹಿತಿ ಸಿಕ್ಕಿತ್ತು. ಪೊಲೀಸರಿಗೆ ಬಂದಿರುವಂಥ ಫಸ್ಟ್ ಮಾಹಿತಿ ಏನಾಗಿತ್ತು ಅಂದರೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಒಂದು ಘಟನೆ ನಡೆದಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಗೊತ್ತಾಗಿತ್ತು. ಆದರೆ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳನ್ನು ಮೂಡಿಸಿದೆ. ಅಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಗೊತ್ತಾಗಿದೆ, ಬ್ಯಾಟರಿ ರೀತಿ ಇದೆ ಅಂತ ವಸ್ತುಗಳು ಕೂಡ ಪತ್ತೆಯಾಗಿದೆ. ಜೊತೆಗೆ ಆ ಒಂದು ಬ್ಲಾಸ್ಟ್ ಆಗಿರುವಂಥ ಸಂದರ್ಭದಲ್ಲಿ ಕ್ರೈಮ್ ಸೀನ್ ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ನಟ್ಬೋಟ್ಗಳು ಕೂಡ ಪತ್ತೆ ಆಗಿರುವುದು ಸದ್ಯಕ್ಕೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ಗಳು ಬಂದು ಈಗಷ್ಟೇ ಬಾಂಬ್ ಸ್ಕ್ವಾಡ್ ಬಂದಿತ್ತು, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ COP ಅಂದ್ರೆ ಕ್ರೈಮ್ ಆಫ್ ಸೀನ್ ಆಫೀಸರ್ ಕೂಡ ಬಂದು ಈ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. FSL ತಂಡಗಳಿದೆ, 4-5 ತಂಡಗಳಿಂದ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಇನ್ಸ್ಪೆಕ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಅಸಲಿಗೆ ಈ ಒಂದು ಘಟನೆ ಆಗಿದ್ದು ಹೇಗೆ ಅನ್ನೋದು ಸದ್ಯಕ್ಕೆ ಇರುವಂತ ದೊಡ್ಡ ಅನುಮಾನ. ಅದರಲ್ಲೂ ಕೂಡ ಈ ರೀತಿಯಾದಂಥ ವಿಚಿತ್ರವಾಗಿ ನಿಗೂಢವಾದಂಥ ವಸ್ತುವಿಂದ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಈಗಾಗಲೇ ಸುತ್ತಮುತ್ತಲಿನ ಒಂದಷ್ಟು CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಜೊತೆಗೆ ಒಂದು ಟೀಮ್ ಒಳಗಡೆಯೇ ಅಂದರೆ ರಾಮೇಶ್ವರಂ ಕೆಫೆಯಲ್ಲಿರುವಂತಹ ಎಲ್ಲ CCTVಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸಾಕಷ್ಟು ಜನ ಗ್ರಾಹಕರು ಈ ಒಂದು ರಾಮೇಶ್ವರಂ ಕೆಫೆಗೆ ಬಂದಿರ್ತಾರೆ. ಅದರಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡಿದ್ರಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬ್ಯಾಗ್ ಹಾಕಿಕೊಂಡು ಬಂದಿರುವಂಥ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಲ್ಲೇನಾದರೂ ಬ್ಯಾಗ್ಗಳನ್ನು ಇಟ್ಟಿದ್ರಾ, ಯಾವ ರೀತಿ ಆಗಿದೆ, ಬ್ಲಾಸ್ಟ್ ಆಗೋದಕ್ಕೂ ಕೂಡ ಮುಂಚೆ ಏನೆಲ್ಲ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಲ್ಲಿ ಇರುವಂಥ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ತನಿಖೆಯನ್ನು ನಡೆಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸದ್ಯಕ್ಕೆ ನಮ್ಮ ಆ್ಯಂಕರ್ ನಾಗೇಂದ್ರ ಬಾಬು ಅವರು ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಓವರ್ ಟು ನಾಗೇಂದ್ರ ಬಾಬು. ಎಸ್ ಸರ್, ಥ್ಯಾಂಕ್ ಯು. ಈಗ ಒಂದು ಕಡೆ ನಾವೀಗೇನೋ ರಾಮೇಶ್ವರ ಕೆಫೆ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲಿಂದ ನಾನು ಇಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಫೈರ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳು, ಸ್ಟಾಫ್ ಎಲ್ಲರೂ ಕೂಡ ಇಲ್ಲಿ ನಿಂತು ಪರಿಶೀಲನೆ ಮಾಡ್ತಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ, ನಮ್ಮ ಕ್ಯಾಮ್ರಾ ಪರ್ಸನ್ಗೆ ಹೇಳ್ತೀನಿ, ಅಲ್ಲಿ ಗ್ಲಾಸ್ಗಳು ಪುಡಿ ಪುಡಿ ಆಗಿರುವಂಥ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಒಂದು ಕಡೆ ಬಾಂಬ್ ಡಿಟೆಕ್ಟಿವ್ ಟೀಮ್ ಈಗ ಇಲ್ಲಿ ಸ್ಪಾಟ್ಗೆ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ISD ಟೀಮ್ ಈಗ ಆಲ್ರೆಡಿ ಬಂದು ಇಲ್ಲಿ ತಲುಪಿದೆ. ಇಲ್ಲಿ ಒಂದಷ್ಟು ತಪಾಸಣೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ನಾವೀಗೇನು ಗಮನಿಸ್ತಾ ಇದ್ದೀವಿ, ಗ್ಲಾಸ್ಗಳು ಪುಡಿ ಪುಡಿ ಆಗಿದೆ. ಸೊ ಯಾವ ಸ್ಫೋಟದ ಒಂದು ಪರಿಣಾಮ ಅಲ್ಲಿ ಗ್ಲಾಸ್ಗಳು ಪುಡಿ ಪುಡಿ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. IED ಬಳಕೆ ಮಾಡಲಾಗಿದೆಯಾ ಅನ್ನೋದು ಕೂಡ ಇಲ್ಲಿ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗ್ತದೆ. ಎಕ್ಸ್ಪ್ಲೋಸಿವ್ ಡಿವೈಸ್ ಅನ್ನ ಬಳಕೆ ಮಾಡಿರಬಹುದು ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು ಕಡೆ ಪೊಲೀಸ್ ಕಮಿಷನರ್ ಆಗಿರುವಂಥ B ದಯಾನಂದ್ ಅವರು ಬಂದು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ನೋಡಿ, ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಪ್ರಮುಖವಾಗಿ ಫೈರ್ ಡಿಪಾರ್ಟ್ಮೆಂಟ್ಗೆ ಒಂದು ಕರೆ ಹೋಗುತ್ತೆ. ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತೇಳಿ ಯಾರೊಬ್ಬರು ಪಬ್ಲಿಕ್ ಕರೆ ಮಾಡಿ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಇಲ್ಲಿಗೆ ಆಗಮಿಸಿ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಜೊತೆಗೆ ಇಲ್ಲಿ ಏನಾಗಿದೆ ಅಂತೇಳಿ ಪರಿಶೀಲನೆ ಮಾಡಿದಾಗ ನೋಡಿ, ಅಲ್ಲಿ ಘಟನೆ ಆಗಿರುವಂಥ ಜಾಗದಲ್ಲಿ ಈಗ ಪೊಲೀಸರು ನಿಂತು ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಅವರು ಗಮನಿಸಿದಾಗ ಅಲ್ಲಿ ಸಿಲಿಂಡರ್ ಯಾವುದು ಕೂಡ ಕಂಡು ಬರೋದಿಲ್ಲ. ಅಂದರೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಮತ್ತೊಂದು ಕಡೆ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಸೊ ಅಂದರೆ ಅಲ್ಲಿ ಆ ಒಂದು ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿಯನ್ನು ಈಗ ನಮಗೆ ಸಿಗ್ತಾ ಇರುವಂಥದ್ದು. ಅಲ್ಲಿಂದ ನೋಡಿ ಅದರ ಒಂದು ಎಫೆಕ್ಟ್ ಯಾವ ರೀತಿಯಾಗಿ ಪರಿಣಾಮ ಬೀರಿದೆ ಅನ್ನೋದನ್ನು ನೋಡಿ. ಇಲ್ಲಿರುವಂಥ ಗಾಜುಗಳು ಪುಡಿ ಪುಡಿ ಆಗಿದೆ. ಈ ಹೋಟೆಲ್ನಲ್ಲಿದ್ದಂಥ ಸುಮಾರು ಜನರಿಗೆ ಅಂದರೆ 4 ಜನರಿಗೆ ಗಾಯಗಳಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಜೊತೆಗೆ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಇಲ್ಲಿನ ಚಿತ್ರಣವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಪೊಲೀಸರು ನೋಡಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಪೊಲೀಸರು ಆಗಮಿಸಿದ್ದಾರೆ ಅಂತಂದರೆ ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಸಮಥಿಂಗ್ ಏನೋ ಇಲ್ಲಿ ಆಗಿದೆ ಅನ್ನುವ ವಿಚಾರಗಳು. ಸೊ ಇಲ್ಲಿ ಏನಾದರೂ ಒಂದು ಸ್ಫೋಟಕ ವಸ್ತುಗಳನ್ನು ತಂದು ಇಟ್ಟಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ.
ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ರಾಮೇಶ್ವರಂ ಕೆಫೆ ಪ್ಲೇಸ್ನಿಂದ. ಈಗ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇರುವಂಥದ್ದು. ಬ್ಯಾಗ್ನಿಂದ ಸ್ಫೋಟ ಆಯಿತು ಅಂತ ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ಕೈ ತೊಳೆಯೋ ಜಾಗದಲ್ಲಿ ಇದ್ದಂಥ ಸಿಂಕ್ನ ಹತ್ತಿರದಲ್ಲಿ ಆಗಿದ್ದಂಥ ಸ್ಫೋಟ ಇದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಮಧ್ಯಾಹ್ನದ ಸಂದರ್ಭದಲ್ಲಿ, ಅಂದರೆ ತೀವ್ರ ಜನಸಂದಣಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಸ್ಫೋಟ. ರೈಟ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈಗಾಗಲೇ ಸಾಕಷ್ಟು ಜನರಿಗೆ ಏನು ತೀವ್ರತರವಾದ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ರಾಷ್ಟ್ರೀಯ ತನಿಖಾ ದಳದ ಕೈ ಕೂಡ ಸೇರ್ಬೋದು ಈ ಕೇಸ್ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಸ್ಫೋಟದ ಹಿಂದಿನ ಅನೇಕ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಕೆಫೆಯಲ್ಲಿ ನಿಗೂಢ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿ ಈಗ ಬಹಿರಂಗ ಆಗ್ತಾ ಇದೆ. ಏನೇನಿತ್ತು, ಯಾವ ಕಾರಣದಿಂದ ಆಗಿರಬಹುದು, ಪ್ರಾಥಮಿಕ ಮಾಹಿತಿ ಪ್ರೇಮಾ ಫೇಶಿಯಾ ಅಂತ ಏನು ನಾವು ಹೇಳ್ತೇವೆ, ಅದು ಹೇಗೆ ಅಂತ ರಾಮೇಶ್ವರಂ ಕೆಫೆಗೆ NIA ಟೀಮ್ ಸಹ ಭೇಟಿ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಘಟನೆಯಲ್ಲಿ ಸಾಕಷ್ಟು ಮಂದಿಗೆ ತೀವ್ರ ಗಾಯಗಳಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಅಪಾಯಕಾರಿಯಾದಂತಹ ಸ್ಥಿತಿಯಲ್ಲಿ ಇರುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕೆಫೆಗೆ ಒಂದು ಬ್ಯಾಗ್ ಏನು ತಂದಿದ್ರು, ಆ ಬ್ಯಾಗ್ನಿಂದಲೇ ಸ್ಫೋಟ ಸಂಭವಿಸಿದೆ ಅನ್ನುವಂಥ ವಿಚಾರ ಕೂಡ ಇತ್ತು. ಸೊ ಅದನ್ನ ಇನ್ನಷ್ಟು ಕನ್ಫರ್ಮ್ ಮಾಡಬೇಕಾಗಿದೆ. ಘಟನೆಯಲ್ಲಿ 10 ಜನರಿಗೆ ಗಾಯ, ಇಬ್ಬರ ಪರಿಸ್ಥಿತಿ ಗಂಭೀರ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 10 ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು, ಇಬ್ಬರ ಪರಿಸ್ಥಿತಿ ಅದರಲ್ಲಿ ಸಾಕಷ್ಟು ಗಂಭೀರವಾಗಿದೆ. ಅಂದರೆ ಅರ್ಥ ಇದು ಸಾಕಷ್ಟು ದೊಡ್ಡ ತೀವ್ರತರದ ಸ್ಫೋಟವೇ ಆಗಿರ್ತಕ್ಕಂಥದ್ದು. ತೀರಾ ಸಣ್ಣ ಪುಟ್ಟ ಸ್ಫೋಟ ಅಂತೂ ಅಲ್ಲ ಇದು. ಇದರಲ್ಲಿ 10 ಮಂದಿಗೆ ಗಾಯಗಳಾಗಿದ್ದಾವೆ. ಇನ್ನು ಇಬ್ಬರ ಪರಿಸ್ಥಿತಿ ಅದರಲ್ಲಿ ಸಾಕಷ್ಟು ಗಂಭೀರವಾಗಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗಾಯಾಳುಗಳ ಪರಿಸ್ಥಿತಿಯಲ್ಲಿ 10 ಮಂದಿಗೆ ತೀವ್ರತರವಾದಂಥ ಗಾಯ ಹಾಗೂ ಇನ್ನು ಇಬ್ಬರ ಪರಿಸ್ಥಿತಿ ಈಗ ಬಹಳ ಗಂಭೀರವಾಗಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್. ನಮ್ಮ ಪ್ರತಿನಿಧಿ ನಾಗರಾಜ್ ಸ್ಥಳದಲ್ಲಿದ್ದಾರೆ. ನಾಗರಾಜ್, ಈಗ 10 ಮಂದಿಗೆ ತೀವ್ರತರವಾದ ಗಾಯ ಮತ್ತೆ ಅಲ್ಲಿ ಇಬ್ಬರಿಗೆ ತೀವ್ರತರವಾದ ಪರಿಸ್ಥಿತಿ ಇದೆ, ಗಂಭೀರ ಅಂತ ಹೇಳಲಾಗ್ತಾ ಇದೆ. ಏನಿದೆ ಅಪ್ಡೇಟ್? ಖಂಡಿತ ಶ್ರೀಲಕ್ಷ್ಮಿ, ಏನು ಈ ಒಂದು ಘಟನೆಯಲ್ಲಿ ಒಟ್ಟು 10 ಜನರು ಇಂಜೂರ್ಡ್ ಆಗಿದ್ರು ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಸ್ಫೋಟಕ್ಕೆ ಕಾರಣ ಆಗಿದ್ದು ಆ ಒಂದು ಬ್ಯಾಗ್ನಲ್ಲಿ ಏನು ಕೆಲವು ವಸ್ತುಗಳನ್ನು ತರಲಾಗಿತ್ತು ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಆ ಒಂದು ವಸ್ತುಗಳಿಂದಲೇ ಸ್ಫೋಟ ಆಗಿದೆ ಅನ್ನೋದು ಒಂದು ಪ್ರಾಥಮಿಕ ಸೋಕೋ ಟೀಮ್ ಮತ್ತೆ ಹಾಗೇನೆ FSL ತಂಡ ಏನು ಬಂದಿದೆ ಇವುಗಳ ಪರಿಶೀಲನೆಯಲ್ಲಿ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸ್ಫೋಟದ ಹಿಂದೆ ಒಂದು ಪಕ್ಕಾ ಫ್ರೀ ಪ್ಲಾನ್ ಹಾಗೇನೆ ಒಂದು ಸ್ಫೋಟಕಗಳು ಇದ್ವು ಅನ್ನೋದು ಈ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈಗ RX-DX ಅನ್ನೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿ ಒಂದು ಸಣ್ಣ ಪುಟ್ಟ ಇಂಜುರಿ ಆಗಿದ್ದಂಥವರು ಒಂದು ಏನು ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡು ಮನೆಗೆ ಹೋಗಿರ್ತಕ್ಕಂಥದ್ದು. ಈಗ ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ಆಗಿ ಆಸ್ಪತ್ರೆಯ ಸಿಬ್ಬಂದಿ ಏನು ಮಾತಾಡಿದ್ರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಒಂದಷ್ಟು ಜನ ಇಲ್ಲಿಗೆ ಬಂದಿದ್ರು, ಅವರು ಒಂದು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಇಲ್ಲಿಂದ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಇಲ್ಲಿಯ ಒಂದು ಇಬ್ಬರ ಸ್ಥಿತಿ, ಇದರ ಉಳಿದ ಭಾಗವನ್ನ ನನ್ನ ಪ್ರತಿನಿಧಿ, ನನ್ನ ಕೊಲೀಗ್ ಮಾದೇಶ್ ನೀಡ್ತಾ ಹೋಗ್ತಾರೆ. ಇದರ ಮುಂದುವರೆದ ಭಾಗವಾಗಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ, ನಗರ ಪೊಲೀಸ್ ಆಯುಕ್ತರು ಇನ್ನಷ್ಟೇ ಮಾಧ್ಯಮಗಳ ಇದ್ರ ಮಾತಾಡಬೇಕಿದೆ. ಇದರ ಸಂಪೂರ್ಣ ವಿವರವನ್ನು ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ. ನನ್ನ ಕೊಲೀಗ್ ಮಾದೇಶ್. ಥ್ಯಾಂಕ್ ಯು ನಾಗರಾಜ್. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೇನೆ. ಅಂದರೆ ಮೇಲಿನ ವ್ಯೂವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸನ ಮಾಡ್ತೇನೆ. ಈಗಾಗಲೇ ಘಟನೆ ನಡೆದು ಸುಮಾರು ಮೂರು ಗಂಟೆ ಆಗ್ತಾ ಬರ್ತಿದೆ. ಇನ್ನೂವರೆಗೂ ಕೂಡ ಯಾವ ಒಂದು ವಸ್ತು ಇಲ್ಲಿ ಸ್ಫೋಟ ಆಗಿದೆ ಅನ್ನೋದು ಸಾಕಷ್ಟು ಅನುಮಾನಗಳನ್ನು ಮೂಡಿಸಿದೆ. ಮೇಲಿನ ವ್ಯೂವಿಂದ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗ್ತಿದ್ದೇನೆ. ಈಗಾಗಲೇ ಘಟನಾ ಸ್ಥಳದಲ್ಲಿ 4 ರಿಂದ 5 ಟೀಮ್ಗಳು ಇನ್ಸ್ಪೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸ್ಥಳೀಯ ಪೊಲೀಸರು ಇನ್ಸ್ಪೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಡಾಗ್ ಸ್ಕ್ವಾಡ್, ಅಗ್ನಿಶಾಮಕ ಸಿಬ್ಬಂದಿ, ಬಾಂಬ್ ಸ್ಕ್ವಾಡ್ನಿಂದ ಕಂಪ್ಲೀಟಾಗಿ ಎಲ್ಲವನ್ನೂ ಕೂಡ FSL ತಂಡವು ಕೂಡ ಅಲ್ಲಿ ಸಿಕ್ಕಿರುವಂಥ ಒಂದಷ್ಟು ಎವಿಡೆನ್ಸ್ಗಳಿದೆ ಅವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಪೊಲೀಸರಿಗೇನೋ ಸ್ಥಳೀಯರು ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅನ್ನುವಂಥ ಸಸ್ಪೆಕ್ಟ್ ಮೇಲೆ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡಿದರು. ಆದರೆ ಘಟನಾ ಸ್ಥಳಕ್ಕೆ ಬಂದ ಮೇಲೆ ಈ ಒಂದು ಘಟನೆ ಎಷ್ಟು ಮಟ್ಟಿಗೆ ತೀವ್ರತೆ ಇದೆ ಅನ್ನೋದು ಈಗಾಗಲೇ ಗೊತ್ತಾಗುತ್ತೆ. ಘಟನಾ ಸ್ಥಳಕ್ಕೆ ಕೂಡಲೇ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಸೀನ್ ಆಫ್ ಕ್ರೈಮ್ ಸಿಬ್ಬಂದಿಯು ಕೂಡ ಆ ಒಂದು ಘಟನೆಯಲ್ಲಿ ಏನೆಲ್ಲ ಪತ್ತೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಸ್ಪೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು CCTV ಅಂದರೆ ರಾಮೇಶ್ವರಂ ಕೆಫೆಯಲ್ಲಿರುವಂಥ ಒಳಗಡೆ ಇರುವಂಥ CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ.
ಆ CCTVಯಲ್ಲಿ ಯಾರೆಲ್ಲ ಬಂದಿದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಬ್ಯಾಗ್ನಲ್ಲಿರುವಂಥ ಒಂದು ವಸ್ತುವಿನಿಂದ ಈ ಒಂದು ಸ್ಫೋಟ ಸಂಭವಿಸಿರ್ಬೋದು ಅಂತೇಳಿ ಈಗಾಗಲೇ ಒಂದಷ್ಟು ಅನುಮಾನಗಳು ಕೂಡ ಮಾಡಿದ್ದೇವೆ. ಹಾಗಾಗಿ ಆ ಒಂದು CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ವ್ಯಕ್ತಿ ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಆ್ಯಂಕರ್ ನಾಗೇಂದ್ರ ಬಾಬು ಅವರು ನೀಡ್ತಾ ಹೋಗ್ತಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಮಹೇಶ್. ನೋಡಿ, ಈಗ ಘಟನೆಯಲ್ಲಿ ಎಷ್ಟು ಜನರಿಗೆ ಗಾಯ ಆಗಿದೆ, ಜೊತೆಗೆ ಘಟನೆಯ ಸಿನಾರಿಯೋ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡಿ, ಈಗ ಒಬ್ಬೊಬ್ಬರಾಗಿ ಈಗ ತೆರಳ್ತಾ ಇರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ISD ತೆರಳ್ತಾ ಇರುವಂಥದ್ದು, ಮತ್ತೊಂದು ಕಡೆ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್, ಇಂಟೆಲಿಜೆನ್ಸಿ ಬ್ಯೂರೋ ಕೂಡ ಈಗ ಸೆಂಟ್ರಲ್ ಇಂಟೆಲಿಜೆನ್ಸಿ ಬ್ಯೂರೋ ಕೂಡ ಈಗ ಆಗಮಿಸಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಫೈರ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಎಲ್ಲರೂ ನಿಂತು ಅಲ್ಲಿ ಸಮಾಲೋಚನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜನ ಇಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಪ್ರತಿನಿತ್ಯವೂ ಕೂಡ ಈಗ ರಾಮೇಶ್ವರಂ ಕೆಫೆ ಏನಿದೆ, ಇದು ಬಹಳ ಖ್ಯಾತಿಯನ್ನು ಪಡೆದುಕೊಂಡಿರುವಂಥ ಒಂದು ಹೋಟೆಲ್. ಈ ಒಂದು ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರ್ತಾರೆ. ಅಕ್ಕಪಕ್ಕದಲ್ಲಿ ಶಾಲಾ ಕಾಲೇಜುಗಳಿದೆ, ಅಪಾರ್ಟ್ಮೆಂಟ್ಗಳಿದೆ, ಹೆಚ್ಚಿನ ನಿವಾಸಿಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಈ ಹೋಟೆಲ್ಗೆ ಆಗಮಿಸ್ತಾ ಇರ್ತಾರೆ. ಇಲ್ಲಿ ಟಾರ್ಗೆಟನ್ನು ಮಾಡಿಕೊಳ್ಳಲಾಯ್ತಾ ಅಥವಾ ಬೇರೆ ಯಾವುದಾದ್ರು ಕಾರಣಗಳಿಂದ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಅಧಿಕೃತವಾದಂಥ ಮಾಹಿತಿಯನ್ನು ಹೊರಬೀಳಬೇಕಾಗಿದೆ. ಸತ್ಯತೆಗಳು ಹೊರಬರಬೇಕು. ಆದರೆ ಇಲ್ಲಿಯವರೆಗೂ ಕೂಡ ನೋಡಿ, ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಕೈಗೆ